ಕಾಲರ ಹಾಟ್ಸ್ಪಾಟ್ ಆಯ್ತಾ ಸಿಲಿಕಾನ್ ಸಿಟಿ. ಕಾರಣ BMCRI ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಕಾಲರ ಅಟ್ಯಾಕ್ ಆಗಿರುವಂತದ್ದು ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ. ಇಬ್ಬರು ವಿದ್ಯಾರ್ಥಿಗಳಿಗೆ ಮತ್ತೆ ಕಾಲರ ಪಾಸಿಟಿವ್ ಬಂದಿದೆ. ಹಾಸ್ಟೆಲ್ ತೊರೆದ ಹಲವು ವಿದ್ಯಾರ್ಥಿಗಳು, ಬಾಟಲ್ ನೀರಿಗೆ ಕೆಲ ವಿದ್ಯಾರ್ಥಿಗಳು ಮೊರೆ ಹೋಗಿದ್ದಾರೆ. ಹೊರಗಿನಿಂದ ಊಟ ತಿಂಡಿ ಮೊರೆ ಹೋದ ವಿದ್ಯಾರ್ಥಿಗಳು. ಮುಂಜಾಗ್ರತಾ ಕ್ರಮವಾಗಿ ಹಾಸ್ಟೆಲ್ ಕಿಚನ್ ಕೂಡ ಬಂದ್ ಮಾಡಲಾಗಿದೆ. ಹಾಸ್ಟೆಲ್ ವಾರ್ಡನ್ ಅಖಿಲಾಂಡೇಶ್ವರಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಆಕೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ತಿಂಡಿ ಊಟ ಸಪ್ಲೈ ಕೂಡ ಮಾಡಲಾಗ್ತಾ ಇರುವಂಥದ್ದು. ಟೋಟಲ್ ರಾಜ್ಯಾದ್ಯಂತ ಈಗ 10 ಪಾಸಿಟಿವ್ ಕೇಸ್ ಆಗಿರುವಂಥದ್ದು ಕಾಲರ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ 6 ಮಂದಿ ಆದರೆ BBMP ವ್ಯಾಪ್ತಿಯಲ್ಲಿ 3 ಮಂದಿಗೆ ಪಾಸಿಟಿವ್ ಕೇಸ್ ಬಂದಿರುವಂಥದ್ದು. BMCRI ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಕಾಲರ ಅಟ್ಯಾಕ್ ಆಗಿದೆ. ಮತ್ತೆ 2 ವಿದ್ಯಾರ್ಥಿಗಳಿಗೆ ಈಗ ಪಾಸಿಟಿವ್ ಕೇಸ್ ಬೆಳಕಿಗೆ ಬಂದಿದೆ. ಈಗಾಗಲೇ ಹಾಸ್ಟೆಲ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಆತಂಕ ಮನೆ ಮಾಡಿರುವಂಥದ್ದು. ಒಂದಿಷ್ಟು ವಿದ್ಯಾರ್ಥಿಗಳು ಅವರವರ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ಅಲ್ಲಿ ಊಟ ತಿಂಡಿಯನ್ನು ಬಿಟ್ಟು ಹೊರಗಿನಿಂದ ನೀರು ಹಾಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಬಾಟಲ್ ನೀರಿನ ಮೊರೆಯನ್ನು ಹೋಗಿದ್ದಾರೆ. ಕಿಚನ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಹಾಸ್ಟೆಲ್ ಕಿಚನ್ ಅನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಅಖಿಲಾಂಡೇಶ್ವರಿ ಸಸ್ಪೆಂಡ್ ಕೂಡ ಆಗಿದ್ದಾರೆ. ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಒಂದರಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂಥ ಪ್ರಕರಣ, ಕಾಲರ ಸೋಂಕು ಅವರಲ್ಲಿ ಕಾಣಿಸಿಕೊಂಡು ಆಸ್ಪತ್ರೆ ಸೇರಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ವಿದ್ಯಾರ್ಥಿನಿಯರ ಆರೋಗ್ಯದ ಸ್ಥಿತಿ ಸ್ಥಿರವಾಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಶರಣಪ್ರಕಾಶ್ ಪಾಟೀಲ್. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಕಾಲರ ಕರಿನೆರಳು ಬೆಂಗಳೂರಿನಲ್ಲಿ ಆವರಿಸಿಕೊಳ್ತಾನೆ ಇದೆ. ಅದರಲ್ಲೂ ಕೂಡ BMCRI ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡು ಆತಂಕವನ್ನು ಸೃಷ್ಟಿ ಮಾಡಿದೆ. ಸೋಂಕಿತ ವಿದ್ಯಾರ್ಥಿನಿಯರ ಆರೋಗ್ಯದಲ್ಲಿ ಈಗ ಈ ಹೊತ್ತಿಗೆ ಚೇತರಿಕೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಾಲರ ಪತ್ತೆ ಬಗ್ಗೆ ವೈದ್ಯರು ತಪಾಸಣೆಯನ್ನು ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿನಿಯರು ಯಾರು ಕಾಲರ ಸೋಂಕಿತರಿದ್ದಾರೆ, ಆ ವಿದ್ಯಾರ್ಥಿನಿಯರು ಅವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಇದೆ. ಭಾರೀ ಸಂಖ್ಯೆಯಲ್ಲಿ ಕಾಲರ ಕೇಸ್ಗಳು ಹೆಚ್ಚುತ್ತಾ ಇವೆ. ನನ್ನ ಗಮನಕ್ಕೆ ಬಂದಿದೆ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ ಮಾನ್ಯ ಸಚಿವರು ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಗೊತ್ತಾಗಿದೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದು ವಿಬ್ರಿಯೋ ಕಾಲರಾ ಔಟ್ಬ್ರೇಕ್ ಅಂತ ಗೊತ್ತಾಗಿದೆ. ಹಾಗಾಗಿ ಎಲ್ಲ ಅಡ್ಮಿಷನ್ ಅಂತೂ ಆಗಿದೆ ಮತ್ತು ಅವರೆಲ್ಲ ಈಗ ದೇ ಆರ್ ಆಲ್ ಸ್ಟೇಬಲ್. ಹಾಗಾಗಿ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ನಾನು ಟಚಲ್ಲಿ ಇದ್ದೀನಿ. ದೇರ್ ಇಸ್ ಅದಂದರೆ ಇಟ್ ಇಸ್ ಎ ಕಾಲರಾ ಔಟ್ಬ್ರೇಕ್. ಹಾಗಾಗಿ ಅದು ಇನ್ವೆಸ್ಟಿಗೇಷನಲ್ಲಿ ವಿಬ್ರಿಯೋ ಕಾಲರಾ ಅಂತ ಬಂದಿದೆ. 46 ಜನರಿಗೆ ಆಗಿದೆ, ಬಟ್ ಎಲ್ಲರೂ ರಿಕವರ್ ಆಗ್ತಾಯಿದೆ. ಎಲ್ಲರೂ ಕಾಲರಾನೇ ಇದು. 47 ಜನರಿಗೆ. ಹಾಗಾಗಿ ಅದು ರಿಕವರ್ ಆಗ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ಶುಚಿತ್ವ ಅನ್ನುವಂಥದ್ದು ಭಾಳ ಮರೀಚಿಕೆ ಆಗಿರುವಂಥದ್ದು ಇಲ್ಲ. ಅಲ್ಲಿ ನೋಡಿ, ದಿಸ್ ಈಸ್ ಎನ್ ಔಟ್ ಬ್ರೇಕ್. ಎನಿ ಟೈಮ್ ಅಂದರೆ ವಾಟರ್ ಕಂಟಾಮಿನೇಷನ್ ಇರ್ತದೆ. ಹಾಗಾಗಿ ಇಟ್ ಈಸ್ ಎ ಸ್ಟ್ರೇ ಔಟ್ ಬ್ರೇಕ್ ಆಫ್ ಇದು. ಹಾಗಾಗಿ ಅದನ್ನು ಕಂಟೈನ್ ಮಾಡೋದಕ್ಕೆ ಎಲ್ಲ ಪ್ರಿಕಾಷನ್ ತೊಗೊಳ್ತಾ ಇದ್ದಾರೆ. ಇಲ್ಲ, ಅದಲ್ಲ. ಅದು ಇಟ್ ಈಸ್ ಎಕ್ಸಾಕ್ಟ್ಲಿ ಏನು ರೀಸನ್ ಇದೆ, ದೇ ಆರ್ ಟ್ರೈಂಗ್ ಟು ಫೈಂಡ್ ಔಟ್. ಯಾಕಂದರೆ ಇಟ್ ಈಸ್ ಬಿಕಾಸ್ ಆಫ್ ವಾಟರ್. ಯೂಶುವಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ದೀಪ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಸದ್ಯಕ್ಕೆ ಈಗ ಸೋಂಕಿತ ವಿದ್ಯಾರ್ಥಿನಿಯರ ಆರೋಗ್ಯದ ಕಂಡೀಷನ್ ಹೇಗಿದೆ? ಎಷ್ಟು ಜನ ಆಸ್ಪತ್ರೆಯಲ್ಲಿ ಇನ್ನೂ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ? ಮಾನ್ಯ ಸಚಿವರು ಏನು ಹೇಳಿದ್ದಾರೆ? ಈ ಹೊತ್ತಿನ ವಿವರ ಏನಿದೆ ದೀಪ್ತಿ? ರಂಜಿತ್, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಾಲರದ ಭೀತಿ ಎದುರಾಗಿದೆ. ರಾಜ್ಯದಲ್ಲಿ ಒಟ್ಟು 10 ಕಾಲರ ಪ್ರಕರಣಗಳು ಈಗಾಗಲೇ ದೃಢಪಟ್ಟಿರುವಂತದ್ದು. ಈ ಪೈಕಿ 9 ಕಾಲರ ಪ್ರಕರಣಗಳು ಬೆಂಗಳೂರಿನಲ್ಲೇ ಕಾಣಿಸ್ಕೊಂಡಿದೆ. BBMP ವ್ಯಾಪ್ತಿಯಲ್ಲಿ 3 ಕಾಲರ ಪ್ರಕರಣಗಳು ದೃಢಪಟ್ಟರೆ ಇನ್ನು 6 ಬೆಂಗಳೂರು ನಗರದಲ್ಲಿ ದೃಢಪಟ್ಟಿರುವಂತದ್ದು. 1 ರಾಮನಗರದಲ್ಲೂ ಕೂಡ ಕಾಲರ ದೃಢಪಟ್ಟಿದೆ. ಇನ್ನು ಸದ್ಯಕ್ಕೆ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಒಟ್ಟು 21 ಸ್ಟೂಡೆಂಟ್ಸ್ಗಳು ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನುಳಿದಂತಹ ವಿದ್ಯಾರ್ಥಿನಿಯರೆಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ. ICUನಲ್ಲಿ 3 ಜನ ವಿದ್ಯಾರ್ಥಿಗಳನ್ನ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ. ಅದರಲ್ಲಿ 2 ಕಾಲರ
ದೃಢಪಟ್ಟಿರುವಂತದ್ದು. ಅವರ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಲಾಗಿದೆ. ಇನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯ ಸಂಪೂರ್ಣ ವಿವರವನ್ನ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪಡೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಕಂಡೀಷನ್ಸ್ ಇದೆ, ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದೀರಾ, ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿರುವಂತಹ ಡೀನ್ ಹಾಗೆ MS ಇಂದನೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅವರು ಕೂಡ ಹೇಳಿರುವಂತದ್ದು, ರಾಜಧಾನಿ ಬೆಂಗಳೂರಿನಲ್ಲಿ ಕಾಲರಾದ ಭೀತಿ ಎದುರಾಗಿದೆ. ಆರೋಗ್ಯ ಇಲಾಖೆ ಹಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಇಬ್ರು ಕೂಡ ಕೂತ್ಕೊಂಡು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕ್ರಮಗಳನ್ನ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಸೂಕ್ತವಾದಂತಹ ರೀತಿಯಲ್ಲಿ ಮಾತುಕತೆಯನ್ನ ನಡೆಸಿ ಕ್ರಮಗಳನ್ನ ತಗೊಳ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.